ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಕಾಲೇಜ್ ಲಿಸ್ಟು ನೋಡ್ರಪ್ಪ, ಇದೇ ಕಾಲೇಜ್ ಲಿಸ್ಟು. ಇದನ್ನು ರೆಡಿ ಮಾಡೋದಕ್ಕೆ ಒಂದು 10 to 15 ಮಿನಿಟ್ಸ್ ಸಾಕು. ಸೊ ಈಸಿಯಾಗಿ ನಿಮಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾಲೇಜ್ ಲಿಸ್ಟ್ ಅಂದರೆ ಯಾವ ರೀತಿ ಇರಬೇಕು, ಮತ್ತು ನಿಮಗೆ ಒಂದು ಕಟ್ ಆಫ್ ಕ್ಯಾಟಗರಿ ವೈಸ್ ಕಟ್ ಆಫು. ಸೊ ಅದು ತುಂಬ ಯೂಸ್ ಆಗುತ್ತೆ. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ಮತ್ತು ಆಪ್ಷನ್ ಎಂಟ್ರಿ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮಗೆ ಯಾವ ಕಾಲೇಜಲ್ಲಿ ಯಾವ ಸೀಟ್ ಅಲಾಟ್ ಆಗಿದೆ ಅದನ್ನು ತಿಳಿಸಿ. ಸೊ ಬೇರೆ ಸ್ಟೂಡೆಂಟ್ಸ್ಗೆ ಯಾವ್ದು ಸಿಕ್ಕಿದೆ, ನಿಮ್ಗೆ ಯಾವ್ದು ಸಿಕ್ಕಿದೆ ಅಂತ ನಿಮಗೂ ಗೊತ್ತಾಗುತ್ತೆ, ಅವ್ರಿಗೂ ಗೊತ್ತಾಗುತ್ತೆ. ಸೊ ಅದಿರಲಿ. ನೆಕ್ಸ್ಟು, ತುಂಬ ಸ್ಟೂಡೆಂಟ್ಸ್ಗೆ ಕಾಲೇಜ್ ಲಿಸ್ಟ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಈ ಒಂದು ಡೆಮೋ ಸ್ಯಾಂಪಲ್ ಆಪ್ಷನ್ ಎಂಟ್ರಿ, ಇದು ಬೇರೆ ಸ್ಟೂಡೆಂಟ್ಸ್ಗೆ ಮಾಡಿಕೊಟ್ಟಿದ್ದು, ಬಟ್ ನೇಮ್ ಎಲ್ಲ ಚೇಂಜ್ ಮಾಡಿದ್ದೀನಿ. ನಾನು ನಿನ್ನೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಲಿಸ್ಟ್ನ ರೆಡಿ ಮಾಡಿಕೊಡ್ತೀನಿ, ಸ್ವಲ್ಪ ಅಮೌಂಟ್ ಪೇ ಮಾಡಬೇಕಾಗುತ್ತೆ ಅಂತ. ಬಟ್ ಅಲ್ಲಿ DM ಅಲ್ಲಿ ನೋಡಿದ್ರೆ ವಾಟ್ಸಪ್ಪಲ್ಲಿ ಮೋರ್ ದೆನ್ 200 ಸ್ಟೂಡೆಂಟ್ಸು ಲಿಸ್ಟ್ ರೆಡಿ ಮಾಡಿಕೊಡಿ ಅಂತ ಮೆಸೇಜ್ ಮಾಡಿದ್ದೀರಾ. ಸೊ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡೋದು ಲೇಟ್ ಆಗುತ್ತೆ. ಆದ್ದರಿಂದ ಈ ಒಂದು ವಿಡಿಯೋ ನೋಡಿದ್ರಿ ಅಂತ ಹೇಳಿದ್ರೆ ನೀವೇ ಈಸಿಯಾಗಿ ನಿಮ್ಮ ಕಾಲೇಜ್ ಲಿಸ್ಟ್ನ ವಿತಿನ್ 15 ಮಿನಿಟ್ಸ್ ಒಳಗಡೆ ನೀವು ರೆಡಿ ಮಾಡ್ಕೋಬೋದು ಕಾಲೇಜ್ ಲಿಸ್ಟ್ನ. ಸೊ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಬೇಕಾದರೆ 1.5x ಹಾಕೊಂಡು ನೀವು ನೋಡ್ಬೋದು, ಅಥವಾ 2x ಹಾಕೊಂಡು ನೋಡಿದ್ರೆ ನಿಮ್ಮ ಟೈಮ್ ಸೇವ್ ಆಗುತ್ತೆ. ಸೊ ಮೊದಲನೇದಾಗಿ ನೀವು ಕಾಲೇಜ್ ಲಿಸ್ಟ್ನ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಕಟ್ ಆಫ್ ನೋಡ್ಕೋಬೇಕಾಗಿರುತ್ತೆ. ಲಾಸ್ಟ್ ಇಯರು 3 ರೌಂಡು ಕಟ್ ಆಫ್ ನೋಡಿ. ನನ್ನ ಸಜೆಷನ್, ನೀವು ಈ ವರ್ಷದ ಲಾಸ್ಟ್ ವರ್ಷದ ಫಸ್ಟ್ ರೌಂಡ್ ಕಟ್ ಆಫ್ನ ನೀವು ಚೆಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗುವ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅಂದರೆ ಆಲ್ಮೋಸ್ಟು ಈಗ ಫಸ್ಟ್ ರೌಂಡಲ್ಲೂ ಈ ವರ್ಷದ ಫಸ್ಟ್ ರೌಂಡು ಮತ್ತು ಲಾಸ್ಟ್ ಇಯರ್ ಫಸ್ಟ್ ರೌಂಡ್ಗೂ ಯಾವುದೇ ರೀತಿ ಕಟ್ ಆಫು ವೇರಿಯೇಷನ್ಸ್ ಆಗಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಹೇಗೆ ಅಂತ ಹೇಳಿದ್ರೆ ಈಗ ಮಾಕ್ ರೌಂಡಲ್ಲಿ ತುಂಬ ಮಿಸ್ಟೇಕ್ಸ್ ಮಾಡಿರ್ತೀರ, ಅದನ್ನು ನೀವು ಫಸ್ಟ್ ರೌಂಡಲ್ಲಿ ಕರೆಕ್ಟ್ ಮಾಡ್ಕೊತೀರಾ. ಸೊ ಅದಿರಲಿ. ನೆಕ್ಸ್ಟು, ತುಂಬ ಸ್ಟೂಡೆಂಟ್ಸು ಈ ರೀತಿ ಲಿಸ್ಟು ಯಾವ ರೀತಿ ರೆಡಿ ಮಾಡೋದು, ಇಲ್ಲಿ ನೋಡಿ ಏನಿದೆ, ಇಲ್ಲಿ ರೌಂಡ್ 1 ಇದೆ, ರೌಂಡ್ 2 ಇದೆ, ರೌಂಡ್ 3 ಇದೆ. ಇವ್ರಿಗೆ ಬೇಕಾಗಿದ್ದು ಪ್ರಿಫರ್ಡ್ ಡಿಸ್ಟಿಕ್ಕು ಬ್ಯಾಂಗ್ಳೂರು. ಸೊ CS, AML, EC, ಸೊ ಎಲ್ಲನೂ ಇನ್ಕ್ಲೂಡ್ ಮಾಡಿದ್ದೀವಿ ಇದರಲ್ಲಿ. CS, AML, EC. ಸೊ ಇವರ ರ್ಯಾಂಕ್ ಎಷ್ಟಿದೆ? 1,27,000 ಇದೆ. ಲಾಸ್ಟ್ ಟೈಮೆಲ್ಲ ನಿಮಗೆ 50,000 30,000 ಇದ್ದಿದ್ದು ರ್ಯಾಂಕ್ ಕಾಲೇಜ್ ಎಷ್ಟು ತೋರಿಸಿದೆ. ಬಟ್ ಈ ಸಲ ತುಂಬ ಸ್ಟೂಡೆಂಟ್ಸು ಜಾಸ್ತಿ ರ್ಯಾಂಕ್ ಇರೋದ್ರಿಂದ ಇದನ್ನು ತೋರಿಸಿದ್ದೀನಿ. ನೆಕ್ಸ್ಟು, ಈಗ ನಿಮಗೆ ಒಂದು ಕಟ್ ಆಫ್ನ ತೋರಿಸ್ಕೊಡ್ತೀನಿ. ಸೊ ಆ ಒಂದು ಕಟ್ ಆಫ್ ಇತ್ತು ಅಂತ ಹೇಳಿದ್ರೆ ನೀವು ಈಸಿಯಾಗಿ ನಿಮ್ಮ ಕಾಲೇಜ್ ಲಿಸ್ಟ್ನ ನೀವೇ ರೆಡಿ ಮಾಡ್ಕೋಬೋದು, ಯಾರ ಸಹಾಯನೂ ಬೇಕಾಗಿಲ್ಲ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಈ ಒಂದು ಕಟ್ ಆಫಲ್ಲಿ ಏನಿರುತ್ತೆ, ಕ್ಯಾಟಗರಿ ವೈಸ್ ಕಟ್ ಆಫ್ ಇರುತ್ತೆ. ಸೊ ಬೇಕಾದರೆ ಮಾಕ್ ರೌಂಡ್ ಕಟ್ ಆಫ್ ಇರುತ್ತೆ, ಕ್ಯಾಟಗರಿ ವೈಸ್ ಕಟ್ ಆಫ್ ತೋರಿಸ್ತೀನಿ ಮೊದಲನೇದಾಗಿ. ಸೊ ಮತ್ತು ಎಕ್ಸೆಲ್ ಶೀಟು ಇನ್ಕ್ಲೂಡ್ ಆಗಿರುತ್ತೆ. ನೀವು ಈ ಒಂದು ಎಕ್ಸೆಲ್ ಶೀಟ್ ಇತ್ತು ಅಂತ ಹೇಳಿದ್ರೆ 5 ನಿಮಿಷದಲ್ಲಿ ನಿಮ್ಮ ಕಾಲೇಜ್ ಲಿಸ್ಟ್ನ ನೀವೇ ರೆಡಿ ಮಾಡ್ಕೋಬೋದು. ಸ್ವಲ್ಪ ಎಕ್ಸೆಲ್ ಬಗ್ಗೆ ನಾಲೆಡ್ಜ್ ಇರಬೇಕಷ್ಟೇ. ನೆಕ್ಸ್ಟು ಅದಿರಲಿ. ನೆಕ್ಸ್ಟು ಕಂಪ್ಯೂಟರ್ ಸೈನ್ಸು. ಈಗ ಇದರಲ್ಲಿ ಎಲ್ಲ ಕ್ಯಾಟಗರಿನೂ ಇನ್ಕ್ಲೂಡ್ ಮಾಡಿದ್ದೀನಿ. 1 ಜನರಲ್, 1 ಕನ್ನಡ, 1 ರೂರಲ್, 2 AG, ಈ ರೀತಿ ಪ್ರತಿಯೊಂದು ಕ್ಯಾಟಗರಿನೂ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಬೇಕಾದರೆ ನಿಮಗೆ ತೋರಿಸ್ತೀನಿ ನೋಡಿ. ST ಜನರಲ್ಲು, ಇದು ಎಷ್ಟು ಯೂಸ್ ಆಗುತ್ತೆ ಅಂದರೆ ನೀವು ವಿತಿನ್ 5 ಮಿನಿಟ್ಸ್ ಹೇಳಿದ್ನಲ್ಲ, ತುಂಬ ಅಂದರೆ ತುಂಬ ಈಸಿ. ಈ ಒಂದು ಕಟ್ ಆಫ್ನ ಫುಲ್ಲು ಕಷ್ಟಪಟ್ಟು ಮಾಡಿರುವಂಥದ್ದು. ಸೊ ನೀವು ಯೂಟ್ಯೂಬಲ್ಲಾಗಲಿ ಗೂಗಲಲ್ಲಾಗಲಿ ಎಲ್ಲಿ ಹುಡ್ಕಿದ್ರೂ ಈ ರೀತಿ ಕಟ್ ಆಫ್ ನಿಮಗೆ ಸಿಗೋಲ್ಲ ಕ್ಯಾಟಗರಿ ವೈಸು. ಸೊ ನಿಮಗೆ ಗೊತ್ತಿರುತ್ತೆ ನಾರ್ಮಲ್ ಕಟ್ ಆಫ್ ನೋಡಿಕೊಂಡು ಕಾಲೇಜ್ ಲಿಸ್ಟ್ ಮಾಡೋದು ಎಷ್ಟು ಕಷ್ಟ ಅಂತ. ಸೊ ನೆಕ್ಸ್ಟು, ಈ ಒಂದು ಕಟ್ ಆಫಲ್ಲಿ ಏನಿದೆ, ರೌಂಡ್ 1ಅಲ್ಲಿ ಎಷ್ಟಿದೆ, ರೌಂಡ್ 2ಅಲ್ಲಿ ಎಷ್ಟಿದೆ, ರೌಂಡ್ 3ಅಲ್ಲಿ ಎಷ್ಟಿದೆ, ಇದೆಲ್ಲಿ ಯಾವ ಕ್ಯಾಟಗರಿ, ST ಜನರಲ್ಲು. ಇದೇ ರೀತಿ ಪ್ರತಿಯೊಂದು ಕ್ಯಾಟಗರಿಗೆ ಪ್ರತಿಯೊಂದು ಬ್ರಾಂಚು, CS, AML, EEE, EC, ಮೆಕ್ಯಾನಿಕಲ್, ಸಿವಿಲು, ಈ ರೀತಿ ಪ್ರತಿಯೊಂದು ಕ್ಯಾಟಗರಿನೂ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಈ ರೀತಿ ಕಾಲೇಜ್ನ ನೀವು ಜಸ್ಟ್ ಇಲ್ಲಿಂದ ಕಾಪಿ ಮಾಡ್ಕೋಬೋದು, ಅಥವಾ ನೀವು ಈ ಕಾಲೇಜ್ ಕೋಡು ಮತ್ತು ಈ ಕಾಲೇಜ್ ನೇಮ್ನ ನೀವು ಕಾಪಿ ಮಾಡ್ಕೊಂಡು, ನಿಮ್ಮ ರ್ಯಾಂಕ್ ಅರೌಂಡ್ ಎಷ್ಟಿಂದ ಇದೆ, 80,000 ಇದೆ ಅಂತ ಅಂದ್ಕೊಳ್ಳಿ. ಸೊ ನೀವು 60,000 ಅಥವಾ 50,000 ಸ್ಟಾರ್ಟ್ ಮಾಡಿ. ಇಲ್ಲಿಂದ ಇಲ್ಲಿ ತನಕ ನೀವು ಕಾಲೇಜ್ನ ಆ್ಯಡ್ ಮಾಡಿದ್ರೆ ನಿಮ್ಮ ಕೆಲಸ ಮುಗದೇ ಹೋಯಿತು. ಸೊ ಫಿಲ್ಟರ್ ಎಲ್ಲ ಯೂಸ್ ಮಾಡೋದು ಗೊತ್ತಿದ್ರೆ ತುಂಬ ಈಸಿ. ಇದೇ ರೀತಿ ಈಗ ಕಂಪ್ಯೂಟರ್ ಸೈನ್ಸ್ ತೋರಿಸ್ದೆ. ನೆಕ್ಸ್ಟು ಯಾವುದು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು, ಇದರಲ್ಲೂ ಅದೇ ರೀತಿ ಇದೆ. ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆದಮೇಲೆ ಇನ್ಯಾವುದು, ಮೆಕ್ಯಾನಿಕಲ್ ಇಂಜಿನಿಯರಿಂಗು ಮತ್ತು AML. ಸೊ ಈ ರೀತಿ ಪ್ರತಿಯೊಂದು ಬ್ರ್ಯಾಂಚ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಪ್ರತಿಯೊಂದು ನಿಮಗೆ ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಇದನ್ನು ಯಾವ ರೀತಿ ತಗೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ರೀತಿ ಕಂಪ್ಲೀಟ್ ಕ್ಯಾಟಗರಿ ವೈಸ್ ಇರುತ್ತೆ. ಸೊ ಇದು ಬೇಕು ಅಂತ ಹೇಳಿದ್ರೆ ನೀವು ಜಸ್ಟು 149 ರುಪೀಸ್ನ ಪೇ ಮಾಡಿದ್ರಿ ಅಂತ ಹೇಳಿದ್ರೆ ಈ ಒಂದು ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ನೀವು ಪೇಮೆಂಟ್ ಮಾಡಿ 10 ಸೆಕೆಂಡ್ಸ್ ವೆಯ್ಟ್ ಮಾಡಲೇಬೇಕು. ಈಗಲೇ ಹೇಳ್ತಾ ಇದ್ದೀನಿ, ಪೇಮೆಂಟ್ ಆಗಿ 10 ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಒಂದು ವಾಟ್ಸಪ್ ಚಾನಲ್ಗೆ ರೀಡೈರೆಕ್ಟ್ ಆಗುತ್ತೆ. ನೀವು ಜಾಯಿನ್ ಆಗಿ ಅಲ್ಲಿ ಕಟ್ ಆಫು ಸೇವ್ ಆಗಿರುತ್ತೆ. ಸೊ ನೀವು ಆ ಕಟ್ ಆಫ್ನ ನೋಡಿಕೊಂಡು ನಿಮ್ಮ ಕಾಲೇಜ್ ಲಿಸ್ಟ್ನ ಈಸಿಯಾಗಿ ರೆಡಿ ಮಾಡ್ಬೋದು. ಜಸ್ಟ್ 149 ರುಪೀಸು. ಸೊ ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ 149 ರುಪೀಸು. ನೀವು ಈ ಒಂದು ಕಟ್ ಆಫ್ ಇತ್ತು ಅಂತ ಹೇಳಿದ್ರೆ, ನೀವು ಹೇಳಿದ್ನಲ್ಲ ನೀವು ನನಗೆ ಕಾಲೇಜ್ ಲಿಸ್ಟ್ ರೆಡಿ ಮಾಡಿ ಅಂತ ಹೇಳ್ತಾ ಇದ್ದೀರಾ, ಬಟ್
ಮೋರ್ ದೆನ್ 200 ಸ್ಟೂಡೆಂಟ್ಸ್ಗೆ ರೆಡಿ ಮಾಡೋದು ತುಂಬ ಕಷ್ಟ. ಆದ್ದರಿಂದ ಈ ರೀತಿ ಕ್ಯಾಟಗರಿ ವೈಸ್ ಕಟ್ ಆಫ್ನ ನೀವೇ ಯೂಸ್ ಮಾಡಿಕೊಂಡು ನಿಮ್ಮ ಲಿಸ್ಟ್ನ ರೆಡಿ ಮಾಡ್ಕೋಬೋದು. ಸೊ ಹೇಳ್ತಾ ಇದ್ದೀನಿ, ಪೇಮೆಂಟ್ ಆಗಿ 10 ಸೆಕೆಂಡ್ಸ್ ವೆಯ್ಟ್ ಮಾಡಲೇಬೇಕು. ಆವಾಗ ನಿಮಗೆ ಬೇರೆ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಸೊ ನೀವೇನು ಬ್ಯಾಕ್ ಬರೋಕ್ಕೆ ಹೋಗ್ಬೇಡಿ, ಪೇಮೆಂಟ್ ಆಗಿ 10 ಸೆಕೆಂಡ್ಸ್ ವೆಯ್ಟ್ ಮಾಡಿ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಈ ಒಂದು ಕಟ್ ಆಫ್ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೋಬೋದು. ಸೊ ಜಸ್ಟ್ 149 ರುಪೀಸ್ಗೆ ಈ ರೀತಿ ಕ್ಯಾಟಗರಿ ವೈಸ್ ಕಟ್ ಆಫು ಪ್ರತಿಯೊಂದು ಕ್ಯಾಟಗರಿನೂ ಇರುತ್ತೆ. ಬೇಕಂತ ಹೇಳಿದ್ರೆ ನಿಮಗೆ ಇನ್ನೊಂದು ತೋರಿಸ್ತೀನಿ ರೀ. ಬೇಕು ಅಂತ ಹೇಳಿದ್ರೆ ಈ ವರ್ಷದ ಮಾಕ್ ರೌಂಡ್ ಕಟ್ ಆಫು ಇದೆ. ಸೊ ಬೇಕಾದರೆ ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಕಟ್ ಆಫು ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದು ಬೇಕು ಅಂತ ಹೇಳಿದ್ರೆ ಯೂಸ್ ಮಾಡ್ಕೋಬೋದು, ತುಂಬ ಯೂಸ್ ಆಗುತ್ತೆ. ಸೊ ಬೇಕು ಅನ್ನೋರು ಈ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಪರ್ಚೇಸ್ ಮಾಡಿಕೊಂಡು ನಿಮ್ಮ ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಬೋದು. ನೆಕ್ಸ್ಟು, ಈಗ ಈಸಿಯಾಗಿ ನಿಮ್ಮ ಕಾಲೇಜ್ ಲಿಸ್ಟ್ನ ಯಾವ ರೀತಿ ರೆಡಿ ಮಾಡಬೇಕು. ಸೊ ನಾನು ಕಾಲೇಜ್ ಲಿಸ್ಟ್ನ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ನಿಮಗೆ ಸಿಂಪಲ್ಲಾಗಿ ಈಸಿಯಾಗಿ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಕಾದರೆ ವೀಡಿಯೋನ ಸ್ಪೀಡ್ ಮಾಡಿ ನೋಡಿ, ಓಕೆನಾ. ನೆಕ್ಸ್ಟು, ಫಸ್ಟು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇವರ ರ್ಯಾಂಕ್ ಎಷ್ಟಿದೆ, 1,27,000 ಇದೆ. ಸೊ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಕಾಲೇಜ್ನ ಆ್ಯಡ್ ಮಾಡೋಕ್ಕೆ, ಇಲ್ಲಿ ನೋಡಿ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ರೌಂಡಲ್ಲಿ ಎಷ್ಟಿದೆ, 23,000 ಇದೆ. ಸೊ ಯಾವುದು, ನ್ಯೂ ಹಾರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರಲ್ಲಿ 23,355. 3 ರೌಂಡಲ್ಲೂ ಅದೇ ಇದೆ. ಇವರ ರ್ಯಾಂಕು 1,27,000. ಬಟ್ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಕಾಲೇಜ್ನ ಆ್ಯಡ್ ಮಾಡೋದಕ್ಕೆ, 23,000 ಎಲ್ಲಿ ತನಕ. ಈಗ ಎಲ್ಲ ವೀಡಿಯೋದಲ್ಲಿ ಹೇಳಿರೋ ಹಾಗೇ ನೀವು ಮೇಯ್ನಾಗಿ ನಾನು ಮಾಡಿದ್ರು ಅಷ್ಟೇ, ನನ್ನ ಸಜೆಷನು ಅಷ್ಟೇ, ನೀವು 3 ಕ್ಯಾಟಗರಿನ ಮಾಡ್ಕೋಬೇಕು. ಇವರ ರ್ಯಾಂಕ್ ಎಷ್ಟಿದೆ, 1,27,000 ಇದೆ. ಸೊ 1,27,000 ಈಗ ನೋಡಿ 3 ಕ್ಯಾಟಗರಿ ಯಾವ ರೀತಿ ಅಂತ ಹೇಳಿದ್ರೆ, ನಾನು ಈಗ ನೋಡ್ತಾ ಇದ್ರಲ್ಲ, ಇಲ್ಲಿಂದ ನೆಕ್ಸ್ಟು ತೋರಿಸ್ತೀನಿ ನೋಡಿ, ಅಲ್ಲಿ ತನಕನೂ ಒಂದು ಕ್ಯಾಟಗರಿ. ಸೊ ಸಿಂಪಲಾಗಿ ಅರ್ಥ ಆಗೋ ರೀತಿ ಹೇಳ್ತೀನಿ ನೋಡಿ. ಸೊ ಇವರ ರ್ಯಾಂಕ್ ಎಷ್ಟಿದೆ, 1,27,000 ಇದೆ. ಸೊ ಇಲ್ಲಿ ತನಕನೂ ಸೆಕೆಂಡ್ ರೌಂಡ್ ತಗೊಳ್ಳೋದ ನಾವು. ಸೊ ಫಸ್ಟ್ ರೌಂಡಲ್ಲಿ 1,00,000 ಮೇಲಿದ್ರೆ, ನೀವು ಫಸ್ಟ್ ರೌಂಡಲ್ಲಿ 1,00,000 ಮೇಲಿದ್ರೆ ಸಿಗುತ್ತೆ. ಬಟ್ ನಿಮ್ಮ ಕ್ಯಾಟಗರಿ ಎಸ್ ಟಿ ಅಥವಾ ಸ್ಪೆಷಲ್ ಕ್ಯಾಟಗರಿ ಆಗಿರ್ಬೇಕು, ಆವಾಗ ಮಾತ್ರ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ತನಕ ನಾನು ಏನು ಆ್ಯಡ್ ಮಾಡಿದ್ದೀನಿ, ಸೊ ಇಲ್ಲಿ ತನಕ ಒಂದು ಕ್ಯಾಟಗರಿ 1 ಇಲ್ಲೇನು ಮಾಡಿದ್ದೀನಿ, ಇವ್ರಿಗೆ ಸಿಗುವ ಚಾನ್ಸಸ್ ತುಂಬ ಕಡಿಮೆ ಇದೆ. ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟು ಫಸ್ಟ್ ರೌಂಡಲ್ಲಿ ಎಷ್ಟಿದೆ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂತ ಅಂದ್ಕೊಳ್ಳಿ, 1,16,000 ಇದೆ. ಇಲ್ಲಿ ತನಕ ಒಂದು ಕ್ಯಾಟಗರಿ. ನೆಕ್ಸ್ಟು ಸೆಕೆಂಡ್ ಕ್ಯಾಟಗರಿ ಎಲ್ಲಿಂದ ಎಲ್ಲಿ ತನಕ, ಇಲ್ಲಿಂದ ಇಲ್ಲಿ ತನಕನೂ ನೀವು ಸೆಕೆಂಡ್ ಕ್ಯಾಟಗರಿ ಅನ್ಕೋಬೋದು. ಸೊ ಕ್ಯಾಟಗರಿ 2 ಇಲ್ಲಿ ಏನಾಗಿದೆ, ಇವ್ರಿಗೆ 1,26,000 ಅಲ್ವಾ, 1,29,000 ಇಲ್ಲಿ ಕನ್ಫರ್ಮ್ ಆಗಿ ಇವ್ರಿಗೆ ಕಾಲೇಜ್ ಸಿಗುತ್ತೆ. ಎಲ್ಲಿ ಇವ್ರಿಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕಾಲೇಜ್ ಸಿಗೋದಕ್ಕೆ, KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರು, ಇಲ್ಲಿಂದ ಸ್ಟಾರ್ಟ್ ಆಗ್ಬೋದು ಇವ್ರಿಗೆ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಗೋದು. ಫಸ್ಟ್ ರೌಂಡಲ್ಲೇ ಸಿಗುತ್ತೆ. ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು ನಾನು ಸೆಕೆಂಡ್ ರೌಂಡ್ನ ನೀವು ಫಾಲೋ ಮಾಡಿಕೊಂಡು ಯಾವ ರೀತಿ ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಬೋದು ಅಂತ. ಸೊ ಇವ್ರಿಗೆ ಇಲ್ಲಿ ತನಕ ಸೆಕೆಂಡ್ ಕ್ಯಾಟಗರಿ ಆಯಿತು. ನೆಕ್ಸ್ಟು ನೀವು ಸೆಕೆಂಡ್ ಕ್ಯಾಟಗರಿ ಆದಮೇಲೆ 3ನೇ ಕ್ಯಾಟಗರಿ ನೋಡಿ, ತುಂಬ ಇಂಪಾರ್ಟೆಂಟು. ಇಲ್ಲಿ ನೋಡಿ 3ನೇ ಕ್ಯಾಟಗರಿ ಇಷ್ಟು ಇನ್ಕ್ಲೂಡ್ ಮಾಡಿದ್ದೀನಿ ನಾನು. ಸೊ ಇಲ್ಲಿ ತನಕ ಸೆಕೆಂಡ್ ರೌಂಡಲ್ಲಿ ಅಪ್ ಟು 2,16,000 ಇದೆ. ಇಲ್ಲಿ ತನಕನೂ ನಾನು ಕಾಲೇಜ್ನ ಆ್ಯಡ್ ಮಾಡಿದ್ದೀನಿ. ಯಾಕೆ, ನಿಮಗೆ ಫಸ್ಟ್ ಕ್ಯಾಟಗರಿಲಿ ನಿಮಗೆ ಕಾಲೇಜು ಸಿಗೋದು ಡೌಟು. ಮತ್ತು ಸೆಕೆಂಡ್ ಕ್ಯಾಟಗರಿಲಿ ನಿಮಗೆ ಕಾಲೇಜು 90% ಇಲ್ಲೇ ಸಿಗುತ್ತೆ ಸೆಕೆಂಡ್ ಕ್ಯಾಟಗರಿಲಿ. ಸೊ ಕೊನೆ ಕ್ಯಾಟಗರಿ 3 ಏನಕ್ಕೆ ಅಂತ ಹೇಳಿದ್ರೆ, ನೀವು ಕೇಳ್ಬೋದು ಕ್ಯಾಟಗರಿ 3 ಏನಕ್ಕೆ ಅಂತ, ನಿಮಗೆ ಬ್ಯಾಕಪ್ ಅನ್ನೋ ರೀತಿ. ಸೊ ನಿಮಗೆ ಯಾವ ಕಾಲೇಜು ಅಕಸ್ಮಾತ್ ಕಟ್ ಆಫ್ ಇನ್ಕ್ರೀಸ್ ಆಗಿನೋ ಅಥವಾ ನಿಮಗೆ ಸಿಗುತ್ತೆ, ಪ್ರಾಬಬ್ಲಿ ಸಿಗುತ್ತೆ ಪ್ರತಿಯೊಬ್ರಿಗೂ. ಅಕಸ್ಮಾತ್ ನಿಮಗೆ ಸಿಗಲಿಲ್ಲ ಅಂದ್ರೂ ಇದೆಲ್ಲ ಕಾಲೇಜು ಜಸ್ಟ್ ಬ್ಯಾಕಪ್. ಸೊ ನೀವು ಸೆಕೆಂಡ್ ರೌಂಡ್ಗೆ ಯಾವುದೂ ಕಾಲೇಜು ಅಲಾಟ್ ಆಗದೆ, ಸೀಟ್ ನಾಟ್ ಅಲಾಟೆಡ್ ಅಂತ ಬಂದು ಸೆಕೆಂಡ್ ರೌಂಡ್ಗೆ ಹೋಗೋದಕ್ಕಿಂತ ಯಾವುದೋ ಒಂದು ಕಾಲೇಜು ನಿಮಗೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆದರೆ, ಸೊ ನಿಮಗೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಸೀಟು ನಿಮಗೆ ಹೋಲ್ಡಲ್ಲಿ ಇರುತ್ತೆ. ನಿಮಗೆ ಸೀಟು ಇಷ್ಟ ಇಲ್ಲದೇ ಇದ್ರೂ ಅದು ಒಂದು ರೀತಿ ನಿಮಗೆ ಟೆನ್ಷನ್ ಕಮ್ಮಿ ಆಗುತ್ತೆ. ಆದರೆ ನೀವು ಸೆಕೆಂಡ್ ರೌಂಡಲ್ಲಿ ಅದನ್ನು ಬೇಕಾದ್ರೆ ಫಸ್ಟ್ ರೌಂಡ್ ಆದ ತಕ್ಷಣ ಚಾಯ್ಸ್ ಎಂಟ್ರಿಲಿ ನಿಮ್ಮ ಚಾಯ್ಸ್ ಇರುತ್ತೆ, ನೀವೇನು ಬೇಕಾದರೂ ಮಾಡ್ಬೋದು. ಬಟ್ ನೀವು ಕಾಲೇಜ್ನ ಜಾಸ್ತಿ ಆ್ಯಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ರೌಂಡಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ನೀವು ಕಾಲೇಜ್ನ ಜಾಸ್ತಿ ಆ್ಯಡ್ ಮಾಡಲೇಬೇಕು. ಸೊ ಈ ಒಂದು ಕಾಲೇಜ್ ಲಿಸ್ಟ್ ಬೇಕು ಅಂತ ಹೇಳಿದ್ರೆ ನಾನು ನಮ್ಮ ವಾಟ್ಸಪ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ಜಾಯ್ನ್ ಆಯಿತು ಅಂತ ಹೇಳಿದ್ರೆ, ನಿಮಗೆ ಬೇಕು ಅಂತ ಹೇಳಿದ್ರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಇದು ನಾನು ಯಾವ ಕ್ಯಾಟಗರಿ ಆವಾಗಲೇ ಮೆನ್ಷನ್ ಮಾಡಿದ್ನಲ್ಲ, ಒಂದೇ ನಿಮಿಷ. ಸೊ 2BG ಅನಿಸುತ್ತೆ. ಸೊ 2BG, ಒಂದೇ ನಿಮಿಷ. 2B ಜನರಲ್ ಕ್ಯಾಟಗರಿ. ಸೊ ಈ ಒಂದು ಕ್ಯಾಟಗರಿಗೆ ನಾನು ಈ ಲಿಸ್ಟ್ನ ರೆಡಿ ಮಾಡಿರುವಂಥದ್ದು. ಇದನ್ನು ಬೇಕಾದ್ರೆ ನಮ್ಮ ವಾಟ್ಸಪ್ ಚಾನಲಲ್ಲಿ ಹಾಕ್ತೀನಿ. ಸೊ ಬೇಕು ಅನ್ನೋರು ಯೂಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ.
ಅದು ಕ್ಯಾಟಗರಿ ವೈಸು ನಿಮಗೆ ಕಟ್ ಆಫ್ ಬೇಕು ಅಂತ ಹೇಳಿದ್ರೆ ಲಿಂಕು ಡಿಸ್ಕ್ರಿಪ್ಷನ್ಲಿರುತ್ತೆ, ಹೋಗಿ ಪರ್ಚೇಸ್ ಮಾಡಿ. ಸೊ ಜಸ್ಟ್ 149 ರುಪೀಸು, ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ. ಸೊ ಆ ಒಂದು 149 ರುಪೀಸಿಂದ ನೀವು ಈಸಿಯಾಗಿ ನಿಮ್ಮ ಕಾಲೇಜ್ ಲಿಸ್ಟ್ನ ನೀವು ಯಾರನ್ನೂ ಕೇಳೋ ಅವಶ್ಯಕತೆನೇ ಇಲ್ಲ. ಸೊ ಒಂದು ಕಟ್ ಆಫ್ ನೋಡ್ತು ಅಂತ ಹೇಳಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಇದು ಲಾಸ್ಟ್ ಇಯರ್ 2024 ಕಟ್ ಆಫು, ನೀವು ಅದನ್ನು ನೋಡಿಕೊಂಡೆ ಕಾಲೇಜ್ ಲಿಸ್ಟ್ನ ರೆಡಿ ಮಾಡಬೇಕಾಗುತ್ತೆ. ಸೊ ಎಲ್ಲ ಡೌಟ್ಸು ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಇದು ಮೀರಿ ನಿಮಗೆ ಕಾಲೇಜ್ ಲಿಸ್ಟ್ ಬೇಕೇ ಬೇಕು ಅಂದರೆ ನಮಗೆ ಒಂಚೂರು ಗೊತ್ತಾಗ್ತಾ ಇಲ್ಲ ಆಪ್ಷನ್ ಲಿಸ್ಟ್ ಯಾವ ರೀತಿ ಮಾಡೋದು ಅಂತ, ಆವಾಗ ಮಾತ್ರ ನೀವು ವಾಟ್ಸಪ್ಪಲ್ಲಿ DM ಮಾಡಿ, ಆವಾಗ ಖಂಡಿತ ನಾನು ಲಿಸ್ಟ್ ರೆಡಿ ಮಾಡಿಕೊಡ್ತೀನಿ. ಬಟ್ ಸ್ವಲ್ಪ ಅಮೌಂಟ್ನ ನೀವು ಪೇ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಫ್ರೀಯಾಗಿ ಕಾಲೇಜ್ ಲಿಸ್ಟ್ನ ರೆಡಿ ಮಾಡಿದ್ರೆ ಅಂತ ಹೇಳಿದ್ರೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ನಾವು ಈ ಒಂದು ಲಿಸ್ಟ್ ನೋಡಿಕೊಂಡೆ ಕಟ್ ಆಫ್ ನೋಡಿಕೊಂಡೆ ನಾವು ಕಾಲೇಜ್ ಲಿಸ್ಟ್ನ ರೆಡಿ ಮಾಡಬೇಕು. ಆದ್ದರಿಂದ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಆದ್ದರಿಂದ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದೀರಾ ನೀವು ಪರ್ಚೇಸ್ ಮಾಡಿ ಈ ಒಂದು ಕಟ್ ಆಫ್ನ. ಅಕಸ್ಮಾತ್ ಗೊತ್ತಾಗಲಿಲ್ವಾ, ಸೊ ವಾಟ್ಸಪ್ಪಲ್ಲಿ ಗ್ರೂಪ್ ಜಾಯ್ನ್ ಆಗಿ ಅಲ್ಲಿ ಅಡ್ಮಿನ್ಗೆ ಈ ರೀತಿ ನಿಮ್ಮ ರ್ಯಾಂಕು, ಕ್ಯಾಟಗರಿ ಮತ್ತು ಪ್ರಿಫರ್ಡ್ ಬ್ರ್ಯಾಂಚು ಮತ್ತು ಪ್ರಿಫರ್ಡ್ ಡಿಸ್ಟ್ರಿಕ್ಟ್ನ ಸೆಂಡ್ ಮಾಡಿದ್ರಿ ಅಂತ ಹೇಳಿದ್ರೆ ನಾನು ನಿಮಗೆ ಕಾಲೇಜ್ ಲಿಸ್ಟ್ನ ರೆಡಿ ಮಾಡಿಕೊಡ್ತೀನಿ. ಸೊ ಯಾವುದೇ ರೀತಿ ಹೊರೆಯಾಗೋ ಅವಶ್ಯಕತೆ ಇಲ್ಲ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿತ್ತು ಅಂತ ಹೇಳಿದ್ರೆ ನಿಮಗೆ ಆ ಒಂದು ಕಟ್ ಆಫು ಮತ್ತು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡುವಂಥ ವೀಡಿಯೋಸು ಇದೆರಡು ಇತ್ತು ಅಂತ ಹೇಳಿದ್ರೆ ನೀವು ಯಾವ ಸೀನಿಯರ್ಸ್ನು ಕೇಳೋ ಅವಶ್ಯಕತೆಯೇ ಇಲ್ಲ. ನೀವು ಹೇಳಬೇಕು ಅಂತ ಹೇಳಿದ್ರೆ ನನಗೂ ವಾಟ್ಸಪ್ಪಲ್ಲಿ DM ಮಾಡೋ ಅವಶ್ಯಕತೆಯೇ ಇಲ್ಲ. ಜಸ್ಟು ಆ ಒಂದು ವೀಡಿಯೋಸು ಜೊತೆಗೆ ಕ್ಯಾಟಗರಿ ವೈಸ್ ಕಟ್ ಆಫ್ನ ನೋಡ್ತು ಅಂತ ಹೇಳಿದ್ರೆ ನೀವು ಈಸಿಯಾಗಿ ನಿಮ್ಮ ಕಾಲೇಜ್ ಲಿಸ್ಟ್ನ ನೀವೇ ಪ್ರಿಪೇರ್ ಮಾಡ್ಕೋಬೋದು. ಅದರಲ್ಲಿ ರೌಂಡ್ 1, ರೌಂಡ್ 2, ರೌಂಡ್ 3 ಇಷ್ಟು ಈಸಿಯಾಗಿ ನಿಮಗೆ ಅವೈಲೇಬಲ್ ಇತ್ತು ಡೇಟಾ ಅಂತ ಹೇಳಿದ್ರೆ ನೀವೇ ಯೋಚನೆ ಮಾಡಿ ಎಷ್ಟು ಈಸಿಯಾಗಿ ನಿಮ್ಮ ಕಾಲೇಜ್ ಲಿಸ್ಟ್ನ ನೀವು ರೆಡಿ ಮಾಡ್ಬೋದು ಅಂತ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಅವ್ರಿಗೂ ಈ ಒಂದು ಕಟ್ ಆಫ್ ಯೂಸ್ ಆಗಲಿ, ಆದ್ದರಿಂದ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಆಪ್ಷನ್ ಎಂಟ್ರಿ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಆಲ್ರೆಡಿ ನಾನು SNQ ಕೋಟಾ ಬಗ್ಗೆ ಮತ್ತು ಈಗ ಕೆಲವೊಬ್ಬ ಸ್ಟೂಡೆಂಟ್ಸ್ಗೆ GML ಅಲಾಟ್ ಆಗಿದೆ, GM ರೂರಲ್ ಅಲಾಟ್ ಆಗಿದೆ, ನಮ್ಮದು ಸ್ಪೆಷಲ್ ರಿಸರ್ವೇಷನ್ ಇದೆ, ಅದರಲ್ಲಿ ಅಲಾಟ್ ಆಗಿಲ್ಲ, ಏನು ಮಾಡಬೇಕು ಇದಕ್ಕೂ ಆಲ್ರೆಡಿ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಗಾಬರಿ ಆಗೋ ಅವಶ್ಯಕತೆ ಇಲ್ಲ, ಪ್ರತಿಯೊಂದು ಕಮೆಂಟ್ಸ್ನ ಓದ್ತಾ ಇದ್ದೀನಿ. ಸೊ ಜಾಸ್ತಿ ಕಮೆಂಟ್ಸ್ ಯಾವುದು ಬರುತ್ತೆ ಅದಕ್ಕೆ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ.